ಬಿಟ್ಟೋಗಿ ಬೆಸ್ಟ್ ನೀನೇ ಬಂದು ನಾನು ತುಂಬ ಕೈ ಕಾಲು ತುಂಬ ಮಣಿಪಾಲ್ ಈ ಗಾಯ ಸರ್ಜನ್ನು ತೆಗೆದರು ತೆಗೆದು ಆ್ಯಂಟಿಬಯೋಟಿಕ್ ಆಗಿ 3 days ಅಲ್ಲೇ ಇದ್ದೆ ಹಾಸ್ಪಿಟಲ್ ಇಲ್ಲೇ ಡಿಸ್ಚಾರ್ಜ್ ಹೇಳಿದ್ರಣ್ಣ ನಿನ್ನೆ ಆಮೇಲೆ ಅದು ಚೆಂದ ಗಾಯ ಅದು ಆಪರೇಷನ್ ಮಾಡಿ ನಿನ್ನೆ ಮೊನ್ನೆ ಬರಬೇಕು ಅಂದ್ಕೊಂಡ್ರಿ ಬಂದಿದ್ದೀರಪ್ಪ ನೀವು ನಿಮ್ದೆಲ್ಲ ಫೋಟೋ ಇದೆ ಊಟ ಮಾಡೋದಲ್ಲ ಅವತ್ತು ಆಲ್ಬಮಲ್ಲಿ ನೋಡಿದೆ ಮತ್ತೆ ಮದುವೆ ತುಂಬ ಕೈಗೆ ನಾನು ಬಂದೆ ಬಂದೆ ನೋವು ಕೂತ್ಕೊಳ್ಳೋಕೆ ಎಷ್ಟು ಹೇಳಿದ್ದಾರೆ ಯಾರು ಜಿಲ್ಲಾ ಪಂಚಾಯತ್ ಮೆಂಬರ್ ಮಲ್ಲಿಕಾರ್ಜುನ ಗ್ರಾಮ ಪಂಚಾಯತಿ ಮದ್ದೂರು ಅಧ್ಯಕ್ಷರಾಗಿದ್ರು ಮಲ್ಲಯ್ಯ ಮನೆ ಆದ್ಮೇಲೆ ಈಗ ಕಳಿಸ್ ಚೆನ್ನಾಗಿ ತಾವು ನಿಮ್ಗೆ ನಾನು ಬೇಕಾದಷ್ಟು ಕ್ಯಾನ್ವಸ್ ಮಾಡಿದ್ರೆ ಚಿಕ್ಕ ವಯಸ್ಸಿಂದ ನಿಮ್ಮ ಅಭಿಮಾನಿ ಅವರು. ಹೌದು ನೀವು ಫೋಟೋ ಹಿಡ್ಕೊಂಡು ನಾನು ಕ್ಯಾನ್ವಸ್ ಮಾಡ್ತಾ ಇದ್ದೀವಿ. ನೀವು ಬಸವರಾಜು PWD ಡ್ರೈವರ್ ಆಗಿದ್ದು ನಾನು. ಮುಟ್ಟಕ್ಕೆ ಆಗಲ್ಲ ಎಲ್ಲ ಬಿಜಿ ನೋಡ್ತಾ ಇರ್ತೀವಿ, ಪೇಪರ್ ಓದ್ತಾ ಇರ್ತೀನಿ, ದಿನ ಬರ್ತಾ ಇರ್ತವೆ. ಅದಕ್ಕೆ ನೆನ್ನೆ ಮೊನ್ನೆ ಎಲ್ಲ ತಾವು ಆಸ್ಪತ್ರೆಯಲ್ಲಿ ಇದ್ದೀವಿ ಅಂದ್ರಲ್ಲ, ಹೌದು ಅದಕ್ಕೆ ನೋಡ್ಬಿಟ್ಟು ಮಾತಾಡ್ಸ್ಕೊಂಡು ಹಂಗೆ ಹೋಗೋಣ ಅಂತ ನಿಮಗೆ ಎಲ್ಲ ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ಮಾಡ್ತಾ ಇದೀವಿ. ಮಾಡ್ತೇನೆ ನೋಡಿದೆ ಬಹಳ ಬಿರುಸಿನ ಪ್ರಚಾರ. ಎಲ್ಲ ಹಿಂದೆ ನೀವು ಮಾಡ್ಕೊಂಡಿರ್ತಾನೆ ದಾರಿ ಎಲ್ಲ. ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾಗ ಅದೇ ತಾನೇ ಎಂಟ್ರಿ ಅಲ್ಲ ನಮ್ದೆಲ್ಲ. ಎಲ್ಲ ಕಡೆನೂ ಸುಮ್ಮನೆ ಅದೇ ನಮ್ಮ ಮೇಲೆ ನಿಮ್ಗೂ ನಮ್ಗೇನೋ ಇರೋ ತರ ಅಪಪ್ರಚಾರ ಮಾಡ್ತಿದ್ರು. ಹಂಗೇನಿಲ್ಲಪ್ಪ, ಅಣ್ಣವ್ರ ಆಶೀರ್ವಾದದಿಂದ ಬಂದಿದೆ. ಯಾರು ಒಂದಷ್ಟು ಸೋಷಿಯಲ್ ಮೀಡಿಯಾಗಳೆಲ್ಲ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಸಿದ್ದೀನಿ ನಾನು. ನಮಗೂ ಅವ್ರಿಗೂ ಯಾವ ಇದು ಇಲ್ಲ. ಜೀವನದಲ್ಲಿ ನಾನು ಅವ್ರ ಎಗೇನೆಸ್ಟ್ ಒಂದು ಮಾತಾಡಿಲ್ಲ. ನಾವು ರಾಜಕೀಯದಲ್ಲಿ ಬೇರೆ ಪಕ್ಷಗಳಿದ್ದಾಗಲೂ ಅವ್ರ ಬಗ್ಗೆ ಒಂದು ಮಾತಾಡಿಲ್ಲ. ಅಂಥದ್ರಲ್ಲಿ ಸುಮ್ಮನೆ ಈ ಥರ ಮಾಡೋದು ತಪ್ಪು ಸರಿಯಲ್ಲ ಅಂದ್ಬಿಟ್ಟು ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಕೇಸ್ ರಿಜಿಸ್ಟರ್ ಮಾಡ್ತಿದ್ದೆ. ಚುನಾವಣೆಯಲ್ಲಿ ಎಲ್ಲ ಇದ್ದದ್ದೇ ಇರ್ತವೆಲ್ಲ ಒಬ್ಬರಿಗೆ. ಅದಕ್ಕೆ ಅವ್ರು ಹೇಳಿ ಕಳಿಸಿದ್ದಾರೆ. ನಾನು ಇನ್ನೂ 1.5 ತಿಂಗಳು ನಾನು BJP ಸದಸ್ಯನಾಗಿದ್ದೀನಿ, ಸಂಸತ್ ಸದಸ್ಯನಾಗಿದ್ದೀನಿ ಅನ್ನೋ ಮಾತೆಲ್ಲ ಹೇಳಿದ್ದಾರೆ. ಆ ಥರ ಏನೆಲ್ಲ ಕೇಳಿ ಬಂದಿದ್ದೀವಿ ಅಂತೆಲ್ಲ. ಬೇರೆಯವ್ರು ಯಾರೇ ಹೋದ್ರು ಒಂದು ಆಶೀರ್ವಾದ ಒಳ್ಳೇದಾಗ್ಲಿ ಅಂತ ಹರಿಸ್ತಾರೆ. ಈ ಬೇಡ ಅಂತ ಯಾರು ಅವರಾಗಿದ್ದು ಅವ್ರು ಬಂದಾಗ ಏನು ಮಾಡೋಕ್ಕಾಗಲ್ಲ. ರಾಜಕೀಯ ನಿವೃತ್ತಿ ಆಗಿದ್ದೇನೆ. MP ಆಗಿ ಇನ್ನೂ 1 ವರ್ಷ ತಿಂಗಳಿದೆ, ಒಂದು ಏಪ್ರಿಲ್ವರೆಗೆ. ಹೌದಾ? ಈ ಏಪ್ರಿಲ್ ಪೂರ್ತಿ ಇರ್ತದೆ. ಹೌದಾ?